ಹೆಸರು ಶ್ಯಾಮ್ ಜಮೀಲ್ ಖಾದ್ರಿ ಅಂತೇಳಿ. ಇಂದಿನ ವಿಷಯ ಏನಂದ್ರೆ ಈಗ ಜಮಖಂಡಿ ಕ್ಷೇತ್ರದಲ್ಲಿ 621 ಸರ್ವೆ ನಂಬರ್, ಇದ್ರ ಬಗ್ಗೆ ಒಂದು ವಾದ ವಿವಾದ ನಡೆದಿರ್ತದೆ. ಅಂದ್ರೆ ಅದು ಮೊದಲಿಂದ ನಡೆದೈತಿ, ಹಳೆ ಕಾಲದಿಂದನು, ಈಗಾದ್ರೂ ನಡೆದಿದ್ದೈತಿ. ಆದ್ರೆ ಕೆಲವು ನಮ್ಮ ಇದ್ರೊಳಗೆ ಇದ್ದಿದ್ದ ಪ್ರತಿಪಕ್ಷಿಗಳ ನ್ಯೂಸ್ ಚಾನೆಲ್ ಮುಖಾಂತರ ಒಂದು ಸ್ವಲ್ಪ ಅಧಿಕಾರಿಗಳ ಮೇಲೆ ಆರೋಪ ಮಾಡುವುದು ಮತ್ತು ನಮ್ಮ ಮೇಲೆ ಆರೋಪ ಮಾಡುವುದನ್ನ ಮಾಡ್ಯಾರ. ಅದ ವಿಷಯಕ್ಕಾಗಿ ನಾವು ಇವತ್ತು ಇಲ್ಲಿ ಜಮಾಗಿ ಅದರದ ಉತ್ತರವನ್ನು ಕೊಡಕ್ಕೆ ನಾವು ಇಲ್ಲಿ ನಿಂತಿದ್ದೀವಿ. ಮತ್ತೆ ಏನು ಆರೋಪ ಮಾಡ್ಯಾರಪ್ಪ ಅಂತಂದ್ರೆ ಅವರು AC-ಗಳ ಆರ್ಡರ್ ಮಾಡಿದ್ದ ಮೊದಲ 23ರಾಗ 2023ರಾಗ ಸಿದ್ದು ಉಳ್ಳೊಳ್ಳೆ ಅಂತೇಳಿ AC ಅವರಿದ್ರು. ಆಗ ಒಂದು ಆರ್ಡರ್ ಮಾಡಿದ್ರು ಅವರು, ಏನಂತೇಳಿ ಈ ಜಮೀನ್ ಬಗ್ಗೆ ಆಕಾರ ಬಂದ ಪ್ರಕಾರ ಉತ್ತಾರವನ್ನು ಕರೆಕ್ಷನ್ ಮಾಡಿ, ಆಕಾರ ಬಂದಲ್ಲಿ ಏನು ಕ್ಷೇತ್ರದ ಇದನ್ನೈತಿ ಜಮೀನು ಎಕರೆ ಗುಂಟೆ, ಅದನ್ನ ಉತ್ತಾರವನ್ನು ಕರೆಕ್ಷನ್ ಮಾಡಿದ್ರು. ಆದ್ರೆ ನಮ್ದೇನು ಪ್ರತಿವಾದಿಗಳಿಗೆ ಆರೋಪ ಹಚ್ಚಲಾಗ್ತಾರಲ್ಲ, ಅವ್ರದ್ದು ಉತ್ತಾರ ಏನೋ ಅವ್ರು ಕಡಿಮೆ ಮಾಡಿಲ್ಲ, ಏನೂ ಮಾಡಿಲ್ಲ. ಈ ಆಸ್ ಇಟ್ ಇದು ಇಟ್ಟಕರಿಂದ ನಮ್ದು ಆಕಾರ ಬಂದ ಪ್ರಕಾರ ಎಲ್ಲ ದುರಸ್ತಿ ಮಾಡಿ ಅವರು ಇದು ಆರ್ಡರ್ ಮಾಡಿ ಅವ್ರು ಹೋದ್ರಿ 2023ರಾಗ. ಆಗಿಂದ ಇವರು ಮತ್ತೆ ಏನು ಮಾಡಿದ್ರು, ಮುಂದೆ ನಾವು ಏನು ಮಾಡ್ಬೇಕಂತ ಹೇಳಿ DDLR ಕಡೆ ಅವರು ವಿರೋಧಿಗಳು, ನಮ್ದು ವಿರೋಧಿಗಳು ಅವರು ಹೋಗಿ DDLR ಕಡೆ ಅಪೀಲ್ ಮಾಡಿದ್ರು. ಏನಂತೇಳಿ ನಮ್ದು ಆಕಾರ ಬಂದು ಹಿಂಗೈತಿ, ಉತ್ತಾರ ಹಿಂಗೈತಿ, ನಮ್ಗೆ ಸಹಾಯ ಮಾಡ್ರಿ ನೀವು ಅಂತ ಹೇಳಿ ಮಾಡಂತಲೇ DDLR ಅವರು ಒಂದು ಆದೇಶ ಹೊರಡಿಸಿದ್ರು. ಏನಂತೇಳಿ ಎಲ್ಲ ಹಿಸ್ಸಾಗಳನ್ನು ರದ್ದು ಮಾಡಿ ಕಬ್ಜೆದಾರರು ಹೆಂಗೆ ಅದಾರ ಆ ಪ್ರಕಾರ ಒಂದು ಹಿಸ್ಸ ದುರಸ್ತಿ ಮಾಡಿ ಹೊಸ ಹಿಸ್ಸನ್ನು ರಚಿಸುವುದು. ಅದರೊಳಗೆ ಏನು ಬರೆದ್ರು ಅವರು, ಒಂದು AC ಅವ್ರದ್ದು ಉತ್ತಾರ ಅದು ಇದು ಆಕಾರ ಬಂದ ಪ್ರಕಾರ ಈಗ ಹಿಸ್ಸಗಳನ್ನ ರದ್ದು ಮಾಡಂತಲೇ ಆಕಾರ ಬಂದನ್ಯಾಗ 23 ಎಕರೆ ಜಮೀನು, ಅದು ಮೂಲ ಜಮೀನು. ಈಗ ಉತ್ತಾರ ಪ್ರಕಾರ ನೋಡಿದಾಗ 24 ಎಕರೆ 30 ಗುಂಟೆ ಜಮೀನು ಆಗಿತ್ರಿ ಅದು. ಹಾಗಂತಲೇ ಅವ್ರು DDLR ಅವ್ರು ಏನು ಆರ್ಡರ್ ಮಾಡಿದ್ರು, ಉತ್ತಾರ ಕರೆಕ್ಷನ್ ಮಾಡೋದು DDLR ಅವ್ರಿಗೆ ಪವರ್ ಇರೋದಿಲ್ಲ, ಅವ್ರ ಕ್ಷೇತ್ರದ ಇದನ್ನ ಬರಂಗಿಲ್ಲ ಅವ್ರ ಅಧಿಕಾರನಾಗ. ಅದಕ್ಕಂತೇಳಿ AC ಅವ್ರ ಕಡೆ ಆರ್ಡರ್ ಮಾಡಿಸ್ಕೊಂಡು ಉತ್ತಾರ ಕರೆಕ್ಷನ್ ಮಾಡ್ಕೊಂಡು ಆಮೇಲೆ ಮೋಜಣಿ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಅದಾರ ಅಂತೇಳಿ ಹೊಸ ಹಿಸ್ಸ ದಾಖಲಿಸ್ಲಿ ಅಂತೇಳಿ ಅವರು ಆರ್ಡರ್ ಮಾಡ್ಯಾರ. ಅದ ಆರ್ಡರ್ ಮೇಲೆ ನಾವು ಏನ ಮಾಡಿದ್ವು, DDLR ಆರ್ಡರ್ದ ರಿವ್ಯೂ ಮಾಡಕ್ಕೆ ಹೈಕೋರ್ಟ್ನಾಗ ಹೋದ್ವಿ. ಅಲ್ಲಿ ಕೇಸ್ ನಡೀತಾ ಒಂದು ಇದನ್ನ ಮಾಡಿ ಅವ್ರು ಇಷ್ಟೇ ಕೊಟ್ರು ನಮ್ಗೆ, DDLR ಆರ್ಡರ್ ಮೇಲೆ ಏನು ಮಾಡಬಾರ್ದು ಅಂತೇಳಿ. ಆಮೇಲೆ ಫುಲ್ ಫೈನಲ್ ಆರ್ಡರ್ನು ಆತ್ರಿ ಅದು ಹೈಕೋರ್ಟ್ನಾಗ. ಅವ್ರೇನು ಹೇಳಾಕತ್ತಾರ ಇದ್ರೊಳಗೆ ಚಾನಲ್ ಮುಖಾಂತರ, ಅದ್ರ ಹೈಕೋರ್ಟ್ ಇವ್ರದ್ದು ಆರ್ಡರ್ ರಿಜೆಕ್ಟ್ ಮಾಡೈತಿ, ಇವ್ರದ್ದು ಹಾಕಿದ್ದ ಇದನ್ನ ಅಪ್ಲಿಕೇಶನ್ ಅಪೀಲ್ ಅಂತ ಹೇಳಿ ಹೇಳಾಕ್ತಾರ. ಆದ್ರೆ ಅದು ತಪ್ಪು. ಹೈಕೋರ್ಟ್ ಏನು ಆರ್ಡರ್ ಮಾಡಿದ್ದು, ಇದು ನಿಮ್ದು ಏನು ಪ್ರಾಬ್ಲಮ್ ಐತ್ರಲ್ಲ, ಇದು ಟ್ರಿಬ್ಯುನಲ್, ಕರ್ನಾಟಕ ಟ್ರಿಬ್ಯುನಲ್ ಕೋರ್ಟ್ನ್ಯಾಗ ಸಾಲ್ವ್ ಆಗ್ತೈತಿ. ಅಲ್ಲಿ ಹೋಗಿ ನೀವು ಏನೈತಿ ಇದ್ರದ್ದು ಇದನ್ನ ಮಾಡ್ಕೋರಿ, ಸಾಲ್ವ್ ನಿಮ್ದು ಪ್ರಾಬ್ಲಮ್ ಇದ್ದಿದ್ದು ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದ್ವಿ. ಅದ್ರ ಮುಖಾಂತರ ನಾವು ಆರ್ಡರ್ ಪ್ರಕಾರ ಅಲ್ಲಿ ಹೈಕೋರ್ಟ್ ಇದ್ರೊಳಗೆ ಟ್ರಿಬ್ಯುನಲ್ ಕೋರ್ಟ್ನಾಗ ನಾವು ಅಪೀಲ್ ಮಾಡಿವ್ರಿ. ಅಲ್ಲಿ ಹೋಗಿ ಆದ್ರೂ ಅಲ್ಲಿ ನಡೆದೈತಿ. ಆದ್ರೆ ಅದು ನಡೆದಿದ್ದು ಬಿಟ್ಟಕರಿಂದ ಇವ್ರು DDLR ಆರ್ಡರ್ ಅನ್ನು ಮೂವ್ ಮಾಡ್ಲಾಕ ಹೋಗಿ ಅಲ್ಲಿ ಆಫೀಸ್ಗಳಿಗೆ ಎಡ್ತಕ್ಲಾಕತ್ರು ಅಂತಂದ್ಲಿ. ಅಲ್ಲಿ ಹೋಗಿ ಈಗ AC ಅವ್ರದ್ದು ಆರ್ಡರ್ ತಗೋರಿ ಅಂತ ಹೇಳಿ ಒಂದು ಆರ್ಡರ್ ಇತ್ರಿ, ಅದು ಇದ್ರೊಳಗೆ DDLR ಆರ್ಡರ್ನಾಗ. ಅಲ್ಲಿ ಹೋಗಿ ಇವ್ರು ಇದನ್ನ ಮಾಡಿದ್ರು, ತಹಸೀಲ್ದಾರ್ಗೆ ಹಚ್ಚಿ ತಹಸೀಲ್ದಾರ್ ರಿಪೋರ್ಟ್ ಬರೆದು AC ಅವ್ರಿಗೆ ಇದನ್ನ ಮಾಡಿದ್ರು. ಅದ್ರದ್ದೆಲ್ಲ ದಾಖಲೆಗಳು ನಮ್ಮ ಕಡೆ ಅದಾವು. ಅದನ್ನ ಅವ್ರು AC ಅವರು ತಮ್ಮ ಇದ್ರದ್ದು ಅಧಿಕಾರ ಪ್ರಕಾರ ಕೋರ್ಟ್ ನಡೆಸಿದ್ರು. ಅವರು ಇದನ್ನ ದಾಖಲೆ ಮಾಡ್ಕೊಂಡ ನಿಮ್ದು ಏನೈತಿ ನೀವು ಹೇಳ್ರಿ, ಅವ್ರದ್ದು ಏನೈತಿ ಅವ್ರು ಹೇಳ್ರಿ, ವಾದ ವಿವಾದ ಎಲ್ಲ ನಡೀತ್ರಿ. ಅದು ನಡೆದಕರಿಂದ ಅವ್ರದ್ದು ಆರ್ಡರ್ ಏನ್ ಮಾಡಿದ್ರು, ಅವ್ರದ್ದು ದಾಖಲೆಗಳು ಹೆಂಗ ಅದಾವು, ಹಳಿ ದಾಖಲೆಗಳು ಎಲ್ಲ ತೆಗದ 1944ರಾಗ ಏನ್ ಖರೀದಾಗೈತಿ, ವಾಟನಿ ಏನಾಗ್ಯಾವ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡ ಅವ್ರ ಯಾವ್ದು ಸರಿ ಐತಿ ಅಂತ ಹೇಳಿ ಅದನ್ನ ಅವ್ರ ತಮ್ಮ ಡ್ಯೂಟಿ ಐತಿ ಅವ್ರದ್ದು ಆರ್ಡರ್ ಮಾಡ್ಯಾರ. ಅವರು ಅದನ್ನ ಆರ್ಡರ್ ನಮ್ಮ ವಿರುದ್ಧ ಮಾಡ್ಯಾರ. ಇವ್ರ ತಪ್ಪದಾರ ಅಂತೇಳಿ ಅವ್ರ ವಿರುದ್ಧ ಯಾರ್ಯಾರು ಆರ್ಡರ್ ಮಾಡ್ಲಾಗ್ತಾರಲ್ಲ
ಅವ್ರಿಗೆಲ್ಲರಿಗೂ ತಪ್ಪ ಅಂತ ಹೇಳಿ ಅಧಿಕಾರಿಗಳ ಮೇಲೇನು ಆರೋಪ ಮಾಡ್ಲಾಗ್ತದ. ಆದ್ರೆ ಹಿಂಗ್ ಮಾಡೋದು ಇದು ತಪ್ಪೈತಿ. ಮತ್ತೆ ಏನ್ ಆಗ್ಲಾಗತೈತಿ ಏನ್ ಆಗತೈತಿ ಎಲ್ಲ ದಾಖಲೆ ಮೇಲೆ ಆಗ್ಲಾಗ್ತದ್ರಿ ಇದು. ಯಾರು ಏನು ಇದ್ರೊಳಗ ಜಬರ್ದಸ್ತಿ ಮಾಡೋದು ಏನೋ ಲಿಂಕ್ ಮಾಡೋದು ಏನೋ ಇಲ್ರಿ ಇದ್ರೊಳಗ. ಏನ್ ಆಗ್ಲಾಗ್ತಿದ್ವಿ ಆರ್ಡರ್ಗಳು ಎಲ್ಲ ಇದನ್ನ ಆಗ್ಲಾಗತ್ತೇವು ದಾಖಲೆಗಳ ಮುಖಾಂತರ ಆಗ್ಲಾಗತ್ತೇವ್, ಕಾನೂನುಬದ್ಧವಾಗಿ ಆಗ್ಲಾಗತ್ತೇವ್ರಿ. ಇದ ನಮ್ದೇನು ಅದ್ರಾಗ ಒಳಗೆ ಏನು ಅಭ್ಯಂತರ ಇಲ್ಲ. ಅಧಿಕಾರಿಗಳು ಏನ್ ಮಾಡ್ಲಾಗ್ತಾರ ಸರಿನ ಮಾಡ್ಲಾಗ್ತಾರ ಅಂತ ಹೇಳಿ ನಾವು ಒಪ್ಕೊಂಡ ಅದಕ್ಕೆ ನಡೆದಿದ್ವಿ. ಆದ್ರೆ ಇವ್ರು ಏನ್ ಮಾಡ್ಲಾಗ್ತಾರ ಸಿದ್ದು ಉಳ್ಳೊಳ್ಳೆ ಅವ್ರ ಹಿಂಗ್ ಮಾಡಿವ್ ಆದ್ರ ನಮ್ಗೆ ನುಕ್ಸಾನ್ ಆಗೈತಿ, ನಾವು ಕಂಗಾಲಾಗಿವು ಅಂತೇಳಿ ಮಾಧ್ಯಮ ಮುಖಾಂತರ ಅವ್ರ ಎಲ್ಲ ಸೋಷಿಯಲ್ ಮೀಡಿಯಾ ಒಳಗ ಹರಡಿಸ್ಲಾಗ್ತಾಳ. ಇದು ತಪ್ಪು ಮಾಹಿತಿ ಐತಿ. ಮಾಧ್ಯಮದವ್ರಿಗೂ ತಪ್ಪು ಮಾಹಿತಿ ಕೊಟ್ಟವ್ರು ಏನ್ ಮಾಡ್ಲಾಗ್ತಾರ ದಿಶಾ